ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ವಿಧಿಸಿರುವಂತಹ ದುಬಾರಿ ಸುಂಕದಿಂದ ಭಾರತ ಹಾಗೂ ಚೀನಾ ನಡುವೆ ಮತ್ತೆ ಸ್ನೇಹ ಚಿಗುರಿದೆ. ಕಡುವೈರಿಗಳಾಗಿದ್ದ ಚೀನಾ ಇಂಡಿಯಾ ಈಗ ಮತ್ತೆ ಕೈ ಜೋಡಿಸಿವೆ. ಪ್ರಧಾನಿ ಮೋದಿ ಕೂಡ ಚೀನಾ ಜೊತೆ ಹಲವು ಸುತ್ತಿನ ಮಾತುಕತೆಗಳನ್ನ ಮುಗಿಸಿದ್ದಾರೆ. ಆದ್ರೆ ಕಡುವೈರಿ ಚೀನಾವನ್ನ ನಂಬಲು ಸಾಧ್ಯವಿಲ್ಲ. ಹೀಗಾಗಿ ಭಾರತ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಚೀನಾದ ಪ್ರತಿಯೊಂದು ತಂತ್ರಕ್ಕೂ ಕೂಡ ತಕ್ಕ ಪ್ರತ್ಯುತ್ತರ ನೀಡಲು ಭಾರತ ಸಿದ್ಧವಾಗ್ತಾ ಇದೆ. ಗಡಿಯಲ್ಲಿ ಸೇನೆಯನ್ನ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿರುವಂತಹ ಭಾರತ ಈಗ ಚೀನಾದ ಜಲಸಮರಕ್ಕೂ ಕೂಡ ಸವಾಲೆಸೆದಿದೆ. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನವಾದ ಟಿಬೆಟ್ ನಲ್ಲಿ ಚೀನಾ ಜಗತ್ತಿನ ಅತಿದೊಡ್ಡ ಅಣೆಕಟ್ಟನ್ನ ನಿರ್ಮಿಸ್ತಾ ಇರುವಂತಹ ಬೆನ್ನಲ್ಲೇ ಭಾರತ ತನ್ನ ಇತಿಹಾಸದಲ್ಲಿ ಅತಿ ಎತ್ತರದ ಅಣೆಕಟ್ಟು ನಿರ್ಮಿಸುವುದಕ್ಕೆ ಚಾಲನೆ ನೀಡಿದೆ. ಇದು ಕೇವಲ ಒಂದು ಅಣೆಕಟ್ಟಲ್ಲ, ಇದು ಚೀನಾದ ಜಲ ಬಾಂಬ್ಗೆ ಭಾರತ ರಕ್ಷಾ ಕವಚ ಅಂತ ಹೇಳಬಹುದು. ಅರುಣಾಚಲ ಪ್ರದೇಶ ನೆಲದಲ್ಲಿ ತಲೆ ಎತ್ತಲಿರುವಂತಹ ಈ ಮಹಾಯೋಜನೆ ಚೀನಾದ ಪ್ರತಿ ನಡೆಯನ್ನು ಕೂಡ ನಿಷ್ಕ್ರಿಯಗೊಳಿಸುವಂತಹ ಸಾಧ್ಯತೆಯನ್ನ ಹೊಂದಿದೆ. ಹಾಗಾದ್ರೆ ಏನಿದು ಮಹಾಯೋಜನೆ? ಭಾರತದ ವಿರುದ್ಧ ಚೀನಾದ ನಡೆಯೇನು? ಭಾರತ ಚೀನಾಗೆ ಕೊಡುವಂತಹ ತಿರುಗೇಟು ಹೇಗಿರಲಿದೆ? ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಸದೃಢವಾಗಿದೆ ಅಂತ ನಿಮ್ಗನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮೋದಿ ಹಾಗೂ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ನದಿಗಳು ಜೀವನದ ಅಡಿಪಾಯವಾಗಿರುವ ಎತ್ತರದ ಹಿಮಾಲಯ ಪರ್ವತಗಳಲ್ಲಿ ಹೊಸ ವಿವಾದ ಭುಗಿಲೆದ್ದಿದೆ. ಚೀನಾದ ಜಲಶಸ್ತ್ರಾಸ್ತ್ರಗಳಿಂದ ರಕ್ಷಿಸಿಕೊಳ್ಳಲು ಭಾರತ ಸರ್ಕಾರ ಬೃಹತ್ ಅಣೆಕಟ್ಟು ನಿರ್ಮಿಸಲು ಯೋಜಿಸ್ತಾ ಇದೆ. ಆದ್ರೆ ಅರುಣಾಚಲ ಪ್ರದೇಶದ ಬುಡಕಟ್ಟು ಜನರು ಇದನ್ನ ನಮ್ಮ ವಿನಾಶದ ಸಂಕೇತ ಅಂತ ನೋಡ್ತಾ ಇದ್ದಾರೆ. ಈ ಎತ್ತರದ ಪ್ರದೇಶಗಳಿಂದ ಆವೃತವಾದ ಫುಟ್ಬಾಲ್ ಮೈದಾನದಲ್ಲಿ ಬುಡಕಟ್ಟು ಜನಾಂಗದವರು ಉಗ್ರ ಭಾಷಣವನ್ನ ಮಾಡಿ ಪ್ರತಿಭಟಿಸಿದ್ದಾರೆ. ಈ ಅಣೆಕಟ್ಟು ಭಾರತ ಚೀನಾ ಜಲ ವಿವಾದದಲ್ಲಿ ಇತ್ತೀಚಿನ ತಿರುವಾಗಿದ್ದು, ಹಿಮಾಲಯವು ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿಯಾಗಿದ್ದು ಬ್ರಹ್ಮಪುತ್ರದಂತಹ ಪ್ರಮುಖ ನದಿಗಳ ನೆಲೆಯಾಗಿದೆ. ಈ ನದಿಗಳು ಭಾರತದ ಈಶಾನ್ಯ ರಾಜ್ಯಗಳ ನೀರು, ವಿದ್ಯುತ್ ಮತ್ತು ಕೃಷಿಗೆ ಜೀವನಾಡಿಯಾಗಿದೆ. ಚೀನಾ ಟಿಬೆಟ್ ನ ಎತ್ತರ ಪ್ರದೇಶದಲ್ಲಿ ದಾಖಲೆಯ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ. ಚೀನಾ ಈ ಅಣೆಕಟ್ಟನ್ನ ಒಂದು ಅಸ್ತ್ರವಾಗಿ ಬಳಸಿಕೊಳ್ಳಬಹುದು. ಅಂದ್ರೆ ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಿ ನೀರಿನ ಬಾಂಬ್ ಅಂತ ಕರೆಯಲ್ಪಡುವಂತಹ ಪ್ರವಾಹಕ್ಕೆ ಕಾರಣವಾಗಬಹುದು ಅಂತ ಭಾರತ ಭಯ ಪಡ್ತಾ ಇದೆ. ಅಲ್ಲದೆ ಮುಂದೊಂದು ದಿನ ಚೀನಾ ಭಾರತದೊಂದಿಗೆ ಯುದ್ಧ ಮಾಡುವಾಗ ಈ ಜಲ ಬಾಂಬ್ ಅನ್ನ ಪ್ರಯೋಗಿಸುವ ಸಾಧ್ಯತೆ ಕೂಡ ಇದೆ. ಇದೇ ಕಾರಣಕ್ಕೆ ಭಾರತ ಈಗ ಪ್ರತಿಕಾರದ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಅರುಣಾಚಲ ಪ್ರದೇಶದಲ್ಲಿ ಬೃಹತ್ ಅಣೆಕಟ್ಟು ನಿರ್ಮಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಈ ಅಣೆಕಟ್ಟು ಚೀನಾದ ಅಣೆಕಟ್ಟಿನ ಕೆಳಗೆ ನಿರ್ಮಿತವಾಗ್ತಾ ಇದ್ದು ನೀರನ್ನು ಸಂಗ್ರಹಿಸುತ್ತೆ ಮತ್ತು ಪ್ರವಾಹವನ್ನ ತಡೆಯುತ್ತೆ. ಹಿರಿಯ ಇಂಜಿನಿಯರ್ಗಳು ಹೇಳುವಂತೆ ಈ ಅಣೆಕಟ್ಟು ಪ್ರಾಥಮಿಕವಾಗಿ ನೀರನ್ನ ಸಂಗ್ರಹಿಸುವುದು ಮತ್ತು ಪ್ರವಾಹವನ್ನ ತಡೆಗಟ್ಟುತ್ತವೆ ಅಂತ ಹೇಳ್ತಾರೆ. ಚೀನಾ ಇದ್ದಕ್ಕಿದ್ದಂತೆ ನೀರು ಬಿಡುಗಡೆ ಮಾಡಿದ್ರೆ ನಮ್ಮ ಅಣೆಕಟ್ಟು ಅದನ್ನ ಹೀರಿಕೊಳ್ಳುತ್ತದೆ. ಮಳೆಗಾಲದಲ್ಲಿ ಅಣೆಕಟ್ಟು ಅದರ ಎತ್ತರದ 2/3 ಮಾತ್ರ ತುಂಬುತ್ತದೆ. ಹೆಚ್ಚುವರಿ ಸ್ಥಳಾವಕಾಶವನ್ನು ಕೂಡ ನೀಡುತ್ತೆ. ಈ ಪ್ರಸ್ತಾವಿತ ಅಣೆಕಟ್ಟು ಭಾರತದ ಅತಿದೊಡ್ಡ ಅಣೆಕಟ್ಟು ಆಗ್ತಾ ಇದೆ. ಇನ್ನು ಇದು ಸುಮಾರು 30 ಅಂತಸ್ತಿನ ಕಟ್ಟಡದ ಎತ್ತರ, ಅಂದ್ರೆ 280 ಮೀಟರ್ ಎತ್ತರವಾಗಿರುತ್ತೆ. ಇದರ ನೀರಿನ ಸಂಗ್ರಹ ಸಾಮರ್ಥ್ಯ 9.2 ಬಿಲಿಯನ್ ಘನ ಲೀಟರ್ ನೀರು, ಅಂದ್ರೆ 4 ಮಿಲಿಯನ್ ಒಲಿಂಪಿಕ್ ಗಾತ್ರದ ಈಜುಕೊಳಗಳಿಗೆ ಸಮವಾಗಿರುತ್ತೆ. ಇನ್ನು ಇದರಿಂದ ವಿದ್ಯುತ್ ಉತ್ಪಾದನೆ ಕೂಡ ಆಗುತ್ತೆ. 11,200 ರಿಂದ 11,600 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆಯಾಗುತ್ತೆ. ಇದು ಭಾರತದ ಶಕ್ತಿಶಾಲಿ ಅಣೆಕಟ್ಟು ಆಗಲಿದೆ. ಇನ್ನು ಈ ಯೋಜನೆಯನ್ನ ಕೇಂದ್ರ ಸರ್ಕಾರಿ ಕಂಪನಿಯಾದ ರಾಷ್ಟ್ರೀಯ ಜಲ ವಿದ್ಯುತ್ ನಿಗಮಕ್ಕೆ ನೀಡಲಾಗಿದೆ. ಆದ್ರೆ ವಿದ್ಯುತ್ ಉತ್ಪಾದನೆಯು ಪ್ರಾಥಮಿಕ ಗುರಿಯಲ್ಲ, ಬದಲಾಗಿ ನೀರಿನ ಸುರಕ್ಷತೆ ಅಂತ ಇಂಜಿನಿಯರ್ ಹೇಳಿದ್ದಾರೆ. ಆದಾಗ್ಯೂ ಕೂಡ ಸ್ಥಳೀಯರು ಅತೃಪ್ತರಾಗಿದ್ದಾರೆ. ಯಾಕಂದ್ರೆ ಅರುಣಾಚಲ ಪ್ರದೇಶದ ಈ ಪ್ರದೇಶವು ಸ್ಥಳೀಯ ಜನರಿಗೆ ನೆಲೆಯಾಗಿದೆ. ಟಿಬೆಟ್ ಮತ್ತು ಮ್ಯಾನ್ಮಾರ್ ನಲ್ಲಿ ಹರಡಿರುವ ಹಿಮದಿಂದ ಆವೃತವಾದ ಪರ್ವತಗಳ ನಡುವೆ ನೆಲೆಸಿರುವ ಜಾಮೋವ್ನಂತಹ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಭೂಮಿ ಹಚ್ಚ ಹಸಿರಾಗಿದ್ದು ಕಿತ್ತಳೆ ಮತ್ತು ಹಲಸಿನ ಮರಗಳನ್ನ ಬೆಳೀತಾ ಇದ್ದಾರೆ. ಸಿಯಾಂಗ್ ನದಿ ಅವರಿಗೆ ನೀರಿನ ಮೂಲ ಮಾತ್ರವಲ್ಲ, ಪವಿತ್ರವಾಗಿದೆ. ನದಿ ನಮ್ಮ ಸಂಸ್ಕೃತಿ ಮತ್ತು ಜೀವನದ ಭಾಗವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈ ಅಣೆಕಟ್ಟು ಎಲ್ಲವನ್ನ ಮುಳುಗಿಸುವ ಸಾಧ್ಯತೆ ಇದೆ. ಪ್ರಾಸ್ತಾವಿಕ ಸ್ಥಳದಲ್ಲಿ ಅಣೆಕಟ್ಟು ನಿರ್ಮಾಣವು ಬೃಹತ್ ಜಲಾಶಯವನ್ನ ಸೃಷ್ಟಿಸ್ತಾ ಇದೆ. ಲಕ್ಷಾಂತರ ಮರಗಳು, ಸಸ್ಯಗಳು ಮತ್ತು ಕೃಷಿ ಭೂಮಿಯನ್ನು ಮುಳುಗಿಸುತ್ತೆ. ಸ್ಥಳೀಯ ಜನರು ತಮ್ಮ ಜೀವಗಳು ನಾಶವಾಗುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ಫುಟ್ಬಾಲ್ ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಅವರು ಈ ಅಣೆಕಟ್ಟು ನಮಗೆ ಮರಣದಂಡನೆ, ನಮ್ಮ ಭೂಮಿ, ನಮ್ಮ ನೀರು ಎಲ್ಲವೂ ಕೂಡ ಹೋಗುತ್ತೆ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಇನ್ನು ಹಿಮಾಲಯದ ನೀರು ಭಾರತ ಮತ್ತು ಚೀನಾ ನಡುವಿನ ಉದ್ವಿಗ್ನತೆಗೆ ಬಹಳ ಹಿಂದಿನಿಂದಲೂ ಕೂಡ ಕಾರಣವಾಗಿದೆ. ಬ್ರಹ್ಮಪುತ್ರ ನದಿ ಟಿಬೆಟ್ ನಲ್ಲಿ ಹುಟ್ಟಿ ಅಸ್ಸಾಂ ಮತ್ತು ಬಂಗಾಳದ ಮೂಲಕ ಹರಿಯುತ್ತೆ. ಚೀನಾದ ಅಣೆಕಟ್ಟು ನೀರಿನ ಕೊರತೆ ಅಥವಾ ಪ್ರವಾಹಕ್ಕೆ ಕಾರಣವಾಗಬಹುದು, ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಬಹುದು ಅಂತ ಭಾರತ ಭಯ ಪಡ್ತಾ ಇದೆ. ಭಾರತ ಈಗಾಗಲೇ ಹಲವಾರು ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಆದ್ರೆ ಈ ಮೆಗಾ ಅಣೆಕಟ್ಟು ಮುಂದಿನ ಪ್ರಮುಖ ಹೆಜ್ಜೆಯಾಗಲಿದೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಧನ್ಯವಾದ.